ರಂಗೇಗೌಡ್ರು ಸಾವ್ಜಿ ಸ್ಟೈಲ್ ಚಿಕನ್ ಕರಿ ಹೆಂಗ್ ಮಾಡೋದು ಅಂತ ತೋರ್ಸ್ಕೊಡ್ತಾವ್ರೆ. ಬನ್ನಿ ನೋಡಮ್ಮ. ಒಂದ್ ಈರುಳ್ಳಿನ ಡೈರೆಕ್ಟ್ ಆಗಿ ಒಲೆ ಮೇಲೆ ಇಟ್ಬಿಟ್ರ, ಅದು ಕಪ್ಪಾಗವರ್ಗೆ ಕಾದು ಅದನ್ನ ಸೈಡ್ಗೆ ಇಟ್ರು. ಒಂದ್ ಬಾಣ್ಲೆಲಿ 15 ಎಸ್ಲು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಅರ್ಧ ಕಪ್ಪು ತುರ್ದಿರೋ ಒಣಕೊಬ್ರಿ, ಇದನ್ನೆಲ್ಲ ದೊಡ್ಡ ಊರಿನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರು. ಕೊಬ್ಬರಿ ಕಂದ್ ಬಣ್ಣ ಬರ್ಬೇಕು ಅಲ್ಲಿ ತನಕ ರೋಸ್ಟ್ ಮಾಡ್ಕೊಂಡ್ರು. ಅದನ್ನ ಮಿಕ್ಸಿ ಜಾರ್ಗೆ ಹಾಕಿ ಸುಟ್ಟಿದ್ರಲ್ಲ ಈರುಳ್ಳಿ, ಅದನ್ನು ಸೇರಿಸಿ ಒಂದ್ ದೊಡ್ಡ ಚಮಚ ಅಚ್ಕಾರದ ಪುಡಿ, 3/4 ಚಮಚ ಚಿಕನ್ ಮಸಾಲೆ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ, 1/4 ಚಮಚ ಅರ್ಶಿನ ಇವೆಲ್ಲ ಹಾಕಿ ಸ್ವಲ್ಪ ನೀರ್ ಬೆರೆಸಿ ಮಿಕ್ಸಿನಲ್ಲಿ ನುಣ್ಣಗ್ ಜುರ್ ಅನ್ಸ್ಕೊಂಡ್ರು. ಅದನ್ನು ಸೈಡ್ಗೆ ಇಟ್ರು. ಒಂದ್ ಬಾಣ್ಲೆ ತಗೊಂಡು ಅದನ್ನ ಬಿಸಿ ಮಾಡಿ 2 ದೊಡ್ಡ ಸ್ಪೂನ್ ತುಪ್ಪ, 2 ದೊಡ್ಡ ಸ್ಪೂನ್ ಎಣ್ಣೆ ಹಾಕೊಂಡು ಕಾಯಿಸ್ಕೊಂಡ್ರ. ಆಮೇಲೆ ಅದಕ್ಕೆ ಕೋಳಿ ಮಾಂಸ ಹಾಕೊಂಡು 2 ರಿಂದ 3 ನಿಮಿಷ ದೊಡ್ಡ ಊರಿನಲ್ಲಿ ಫ್ರೈ ಮಾಡ್ಕೊಂಡ್ರು. ಆಮೇಲೆ 2 ಚಿಕ್ಕ ಟೊಮೆಟೊನಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ರು, ಅದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ದೊಡ್ಡ ಊರಿನಲ್ಲಿ ಫ್ರೈ ಮಾಡ್ಕೊಂಡ್ರು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ರ. ಇದಕ್ಕೆ ರುಬ್ಬಿಟ್ಕೊಂಡಿದ್ರಲ್ಲ ಮಸಾಲೆ, ಅದನ್ನ ಸ್ವಲ್ಪ ನೀರ್ ಬೆರೆಸಿ ಹಾಕೊಂಡ್ರು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರು. ಮೇಲಿಂದ ಕೊತ್ತಂಬರಿ ಉದುರ್ಸಿದ್ರು, ಇನ್ನೊಂಚೂರು ಮಿಕ್ಸ್ ಮಾಡ್ಕೊಂಡ್ರು. ಸಣ್ಣ ಊರಿನಲ್ಲಿ ಮುಚ್ಚಿಟ್ಟು 10 ನಿಮಿಷ ಬೇಯಿಸಿದ್ರ ಕೌ. ಅಟ್ಟೆಯ ಸಾವ್ಜಿ ಸ್ಟೈಲ್ ಚಿಕನ್ ಕರಿ ರೆಡಿನ ಕೌ.